BA, BSc, BBA, BCA, BSW, BCom ಭಾಗ 1ರ ಭಾರತ ಸಂವಿಧಾನ ಕಡ್ಡಾಯ ವಿಷಯದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ಕ್ಲಾಸ್ನಲ್ಲಿ ನಾವುಗಳು ಮೂಲಭೂತ ಹಕ್ಕುಗಳಲ್ಲಿ ಮೊದಲನೆಯದಾದಂಥ ಸಮಾನತೆಯ ಹಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಂವಿಧಾನದ 14ರಿಂದ 18ರವರೆಗಿನ ವಿಧಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಎರಡನೆಯದು ಹಾಗೂ ಮಹತ್ವದ್ದಾದಂಥ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಚರ್ಚೆ ಮಾಡೋಣ. ಈ ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ 19ರಿಂದ 22ರವರೆಗಿನ ವಿಧಿಗಳಿಗೆ ಸಂಬಂಧಪಟ್ಟಿದೆ. ಸಂವಿಧಾನದ 19ರಿಂದ 22ರವರೆಗಿನ ವಿಧಿಗಳು ನಮಗೆ ಸ್ವಾತಂತ್ರ್ಯವನ್ನು ನೀಡ್ತಾ ಇದ್ದಾವೆ. ನಿಮಗೆ ಗೊತ್ತಿರಬೇಕು, ಸ್ವಾತಂತ್ರ್ಯ ಇದು ಮನುಷ್ಯನ ಮೂಲಭೂತ ಹಕ್ಕು ಅನ್ನೋದು. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಜೊತೆಗೆ ಭ್ರಾತೃತ್ವ ಇವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಎಲ್ಲಿ ಸ್ವಾತಂತ್ರ್ಯವಿಲ್ಲವೋ ಅಲ್ಲಿ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ರಾಷ್ಟ್ರ ತನ್ನ ಆಡಳಿತವನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ರೂಪಿಸಿಕೊಂಡಿದೆಯೋ, ಎಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಇದೆಯೋ, ಅಲ್ಲಿ ಪ್ರಜೆಗಳು ವಿವಿಧ ಪ್ರಕಾರದ ಸ್ವಾತಂತ್ರ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಸ್ವಾತಂತ್ರ್ಯಕ್ಕೆ ತನ್ನದೇ ಆದ ಒಂದು ದೊಡ್ಡ ಇತಿಹಾಸ ಇದೆ. ಅದು ಭಾರತದ ಸ್ವಾತಂತ್ರ್ಯ ಆಂದೋಲನದ ಬಗ್ಗೆ ನಾನು ಮಾತಾಡೋದಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರಾಷ್ಟ್ರದ ಸ್ವಾತಂತ್ರ್ಯ ಬೇರೆ. ರಾಷ್ಟ್ರ ಸ್ವಾತಂತ್ರ್ಯ ಇದ್ದಾಗನೇ ವ್ಯಕ್ತಿ ಸ್ವಾತಂತ್ರ್ಯ ಬರ್ತಾ ಇದೆ. ಆದರೆ ವ್ಯಕ್ತಿ ಸ್ವಾತಂತ್ರ್ಯ ಬಹಳ ಮುಖ್ಯದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಫ್ರೆಂಚ್ ಕ್ರಾಂತಿ, ರಷ್ಯನ್ ಕ್ರಾಂತಿ, ಇಂಗ್ಲೆಂಡಿನಲ್ಲಿ ರಕ್ತಯುಕ್ತ ಮತ್ತು ರಕ್ತರಹಿತ ಕ್ರಾಂತಿ, ಇವೆಲ್ಲವುಗಳನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಆಗಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಅವುಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದರಿಂದ ಒಂದು ಮಾತನ್ನು ನಾನು ಭಾಳ ಅಭಿಮಾನ ಒಂದು ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಭಾರತದ ಸಂವಿಧಾನ ರಚನಾಕಾರರು ನಮಗೆ ಸ್ವಾತಂತ್ರ್ಯ ಸಿಕ್ಕ ತತ್ಕ್ಷಣ, ಭಾರತ ಸ್ವತಂತ್ರವಾದ ತತ್ಕ್ಷಣ ಹಕ್ಕುಗಳನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 1215ರಲ್ಲಿ ಹೋರಾಟ ಪ್ರಾರಂಭವಾದಂಥ ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಅವರಿಗೆ ಹಕ್ಕುಗಳು ಸಿಗ್ತಾ ಇದ್ದಾವೆ 16ನೇ ಶತಮಾನದ ಕೊನೆಗೆ ಅಥವಾ 17ನೇ ಶತಮಾನದ ಕೊನೆಗೆ. ಅಂದರೆ ಸುಮಾರು 400 ವರ್ಷಗಳಿಗಿಂತ ಜಾಸ್ತಿ ಹೋರಾಟ ಅವರು ಮಾಡ್ತಾ ಇದ್ದಾರೆ. ಫ್ರೆಂಚರು ಕ್ರಾಂತಿ ಮಾಡ್ತಾ ಇದ್ದಾರೆ, ರಷ್ಯನ್ನವರು ಕ್ರಾಂತಿ ಮಾಡ್ತಾ ಇದ್ದಾರೆ, ಆವಾಗ ಅವ್ರಿಗೆ ಹಕ್ಕುಗಳು ಸಿಗ್ತಾ ಇದ್ದಾವೆ. ಆದರೆ ನಮಗೆ ನಮ್ಮ ರಾಷ್ಟ್ರ ಸ್ವತಂತ್ರವಾದ ತತ್ಕ್ಷಣ ಈ ಸ್ವಾತಂತ್ರ್ಯದ ಹಕ್ಕು ಸಿಕ್ಕಿದೆ. ಅವುಗಳನ್ನು ಸವಿಸ್ತಾರವಾಗಿ ನಾವು ನೋಡೋಣ. ನಾನು ಈಗಾಗಲೇ ಹೇಳಿದೆ, 19ರಿಂದ 22ರವರೆಗಿನ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಪಟ್ಟವಾಗಿವೆ ಅಂತ. ಇನ್ನು 19ನೇ ವಿಧಿ ನಮಗೇನು ಹೇಳ್ತಾ ಇದೆ? ಸೊ ವಿ ಕಾಲ್ ಇಟ್ ರೈಟ್ ಟು ಫ್ರೀಡಮ್. ರಿಮೆಂಬರ್, personal liberty or personal freedom is the most important of all fundamental rights. The second right enjoyed by Indian citizens is right to freedom. Article 19 to 22 deals with right to freedom. ಸಂವಿಧಾನದ 19ನೇ ವಿಧಿಯೇ ಬಹಳ ಮಹತ್ವದ ವಿಧಿ ಅಂತ ನಾವು ಹೇಳ್ಬೋದು. ಈ 19ನೇ ವಿಧಿಯಲ್ಲಿ ನಮಗೆ ಮೂಲ ಸಂವಿಧಾನದಲ್ಲಿ 7 ಸ್ವಾತಂತ್ರ್ಯಗಳನ್ನು ನೀಡಿದ್ದರು. ಮೂಲ ಸಂವಿಧಾನದಲ್ಲಿ 7 ಸ್ವಾತಂತ್ರ್ಯಗಳು ಅಂದರೆ 7 ಸ್ವಾತಂತ್ರ್ಯಗಳನ್ನು ನೀಡಿದ್ರು. ಆದರೆ 1978ರ 44ನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿದ್ದರಿಂದ ಇವತ್ತು 7 ಸ್ವಾತಂತ್ರ್ಯಗಳ ಬದಲಾಗಿ ಸಂವಿಧಾನದ 19ನೇ ವಿಧಿಯಡಿ ನಮಗೆ 6 ಸ್ವಾತಂತ್ರ್ಯಗಳಿದ್ದಾವೆ, ಷಟ್ ಸ್ವಾತಂತ್ರ್ಯಗಳು ಅಂತ ಹೇಳ್ಬೋದು. ಈ 7 ಸ್ವಾತಂತ್ರ್ಯಗಳು ಅಥವಾ ಇವತ್ತು ನಾವು ಅನುಭವಿಸ್ತಿರುವಂಥ 6 ಸ್ವಾತಂತ್ರ್ಯಗಳು ಯಾವುವು?
ಮೊದಲನೆಯದು, ಸಿ ದ ಕಾನ್ಸ್ಟಿಟ್ಯೂಷನ್ ಒರಿಜಿನಲಿ ಗ್ರಾಂಟೆಡ್ ಅಂಡರ್ ಆರ್ಟಿಕಲ್ 19 7 freedoms, but right to property is no more a freedom today. That is why we are enjoying 6 freedoms under article 19. Which are they? First one is freedom of speech and expression. Article 19 clause 1 section A, freedom of speech and expression. Section B, freedom of assembly. Section C, freedom of association and union. Section D, freedom of movement. Section E, freedom of residence. Section F, freedom of practice any profession or business, trade, anything like that. ಈ 6 ಸ್ವಾತಂತ್ರ್ಯಗಳು ಸಂವಿಧಾನದ 19ನೇ ವಿಧಿಯಲ್ಲಿ ಯಾವುವು ಅಂತಂದರೆ, ಮೊದಲನೆಯದು 19ನೇ ವಿಧಿ 1ನೇ ಭಾಗ ಅಪರಿಚ್ಛೇದದಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡ್ತಾ ಇದ್ದಾರೆ. 19ನೇ ವಿಧಿ 1ನೇ ಭಾಗ ಅಪರಿಚ್ಛೇದ ವಾಕ್ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ನಮಗೆ ನೀಡ್ತಾ ಇದೆ. ನನ್ನ ಅಭಿಪ್ರಾಯಗಳನ್ನು, ನನ್ನ ವಿಚಾರಗಳನ್ನು, ನನ್ನ ಅನಿಸಿಕೆಗಳನ್ನು ಸ್ವತಂತ್ರವಾಗಿ ಯಾರ ಭಯಕ್ಕೂ ಒಳಗಾಗದೆ ನಿರ್ಭೀಡೆಯಿಂದ ವ್ಯಕ್ತಪಡಿಸುವಂತಹ ಒಂದು ಅವಕಾಶವನ್ನು ಈ ವಿಧಿ ನಮಗೆ ಮಾಡಿಕೊಡ್ತಾ ಇದೆ. ನನಗೇನು ಸರಿ ಅನ್ನಿಸ್ತಾ ಇದೆ, ನನಗೇನು ಸಮರ್ಪಕ ಅಥವಾ ಸಮಂಜಸ ಅನ್ನಿಸ್ತಾ ಇದೆ, ಆ ವಿಚಾರವನ್ನು ನಿರ್ಭೀಡೆಯಿಂದ ವ್ಯಕ್ತಪಡಿಸಲಿಕ್ಕೆ ನನಗೆ ಸಂವಿಧಾನದ 19ನೇ ವಿಧಿ 1ನೇ ಪರಿಚ್ಛೇದ ಭಾಗ ಕೊಡ್ತಾ ಇದೆ. ಅದರ ಒಂದಿನ ಬಿಟ್ಕೊಳ್ಬೇಕು, ಬೇಕಾಬಿಟ್ಟಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಯಾವಾಗ ನನ್ನ ಅಭಿಪ್ರಾಯಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ, ನನ್ನ ಸ್ವಾತಂತ್ರ್ಯವನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ, ಮತ್ತೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸಬೇಕಿದು ಭಾಳ ಮುಖ್ಯವಾದದ್ದು. ಅವರಿಗೂ ಆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಈ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದರೂ ಸಹ ಇದರ ಮೇಲೆ ಕೆಲವು ನಿರ್ಬಂಧಗಳನ್ನು, ಅಂದರೆ ಈ ವಾಕ್ ಸ್ವಾತಂತ್ರ್ಯದ ದುರುಪಯೋಗವಾಗಬಾರದು, ವಾಕ್ ಸ್ವಾತಂತ್ರ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಬಾರದು, ವಾಕ್ ಸ್ವಾತಂತ್ರ್ಯದಿಂದ ಮಾನವ ಸಂಬಂಧಗಳು ಹಾಳಾಗಬಾರದು ಅನ್ನುವ ನಿಟ್ಟಿನಲ್ಲಿ ಇದರ ಮೇಲೆ ಕೆಲವು ನಿರ್ಬಂಧಗಳನ್ನು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಕರೀತಾ ಇದ್ದಾರೆ ಇಂಗ್ಲೀಷ್ನಲ್ಲಿ. ಒಂದಿಷ್ಟು ನಿರ್ಬಂಧಗಳನ್ನು ಹೇರಿದ್ದಾರೆ. ಅವು ಯಾವುವು? ಮೊದಲನೆಯದಾಗಿ, ರಾಷ್ಟ್ರದ ಭದ್ರತೆಗೆ ಧಕ್ಕೆಯುಂಟಾಗುವಂತೆ, ರಾಷ್ಟ್ರದ ಭದ್ರತೆಗೆ ಧಕ್ಕೆಯುಂಟಾಗುವಂತೆ ಮಾತನಾಡಕೂಡದು. ಇನ್ನೆರಡನೆಯದು, ಸಾರ್ವಜನಿಕ ಶಾಂತಿಗೆ ಭಂಗ ಬರುವಂತೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದು. ಅವುಗಳ ಬಗ್ಗೆ ಡಿಟೇಲು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಕ್ಲಾಸಲ್ಲಿ ಆದರೆ ಹೇಳ್ಬೋದಿತ್ತು ಯಾವ ರೀತಿ ಹೇಳಿಕೆಗಳು ಸಾರ್ವಜನಿಕ ಶಾಂತಿಗೆ ಭಂಗ ತಂದಿದ್ದಾವೆ ಅಂತೇಳಿ ಹೇಳಿದರೆ. ಮೂರನೆಯದು, ನೈತಿಕತೆಯನ್ನು ಮೀರಬಾರದು. ನಾಲ್ಕನೆಯದು, ನ್ಯಾಯಾಂಗ ನಿಂದನೆಯಾಗಿರಬಾರದು. ಐದನೆಯದು, ಮತ್ತೊಬ್ಬರ ಅವಹೇಳನ ಅಥವಾ ಅವಮಾನವಾಗಿರಬಾರದು. ಆರನೆಯದು, ಮತ್ತೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರಚೋದಿಸಬಾರದು. ಕೊನೆಯದು, ರಾಷ್ಟ್ರದ ಐಕ್ಯತೆ, ಏಕತೆ, ಭದ್ರತೆ, ಸಾರ್ವಭೌಮತ್ವಕ್ಕೆ ಧಕ್ಕೆಯುಂಟಾಗಬಾರದು. ಇದನ್ನು ಹೊರತುಪಡಿಸಿ ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ನಿರ್ಭೀಡೆಯಿಂದ ವ್ಯಕ್ತಪಡಿಸಲಿಕ್ಕೆ ನಮಗೆ ಅವಕಾಶ ಇದೆ. ನನಗೆ ಸರಿ ಅನಿಸಿದ್ದನ್ನು, ನನಗೆ ಸಮರ್ಪಕವೆನಿಸಿದ್ದನ್ನು, ಸಮಂಜಸವೆನಿಸಿದ್ದನ್ನು, ನನಗೆ ಸತ್ಯವೆನಿಸಿದ್ದನ್ನು, ನಾನು ಕಂಡದ್ದನ್ನು ಹೇಳುವ ಸ್ವಾತಂತ್ರ್ಯ ನನಗಿದೆ. ಆದರೆ ನನ್ನ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳುವಂಥ ಸಮಯದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಘನತೆ, ಗೌರವಕ್ಕೆ ಕುಂದಾಗಬಾರದು, ಅವನ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗಬಾರದು, ರಾಷ್ಟ್ರದ ಏಕತೆ, ಐಕ್ಯತೆ, ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಬಾರದು, ಸಾರ್ವಜನಿಕ ಶಾಂತಿ ಹಾಳಾಗಬಾರದು, ನೈತಿಕತೆ ಮೀರಬಾರದು, ರಾಷ್ಟ್ರದ ಭದ್ರತೆಗೆ ಧಕ್ಕೆಯಾಗಬಾರದು, ನ್ಯಾಯಾಂಗ ನಿಂದನೆಯಾಗಬಾರದು. ಇದನ್ನು ಗಮನದಲ್ಲಿಟ್ಕೊಂಡು ನನ್ನ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ನನಗೆ ಅವಕಾಶ ಇದೆ. ಇನ್ನು 19 ಭಾಗ 1 ಪರಿಚ್ಛೇದ 2 ಇದೇನು ಹೇಳ್ತಾ ಇದೆ? ಫ್ರೀಡಮ್ ಆಫ್ ಅಸೆಂಬ್ಲಿ, ಆರ್ಟಿಕಲ್ 19 ಕ್ಲಾಸ್ 1 ಸೆಕ್ಷನ್ ಬಿ. ಸಭೆ ಸೇರುವ ಹಕ್ಕು ಅಂತ ಕನ್ನಡದಲ್ಲಿ ಹೇಳ್ತಾ ಇದೆ. ಶಾಂತಿಯುತವಾಗಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಒಯ್ಯದೆ ಸಭೆ ಸೇರುವ ಹಕ್ಕು ಇಲ್ಲಿ ನಮಗಿದೆ.
ನಮ್ಮ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮ ಏಳಿಗೆಗೆ ಸಂಬಂಧಪಟ್ಟಂತೆ ಇರ್ಬೋದು, ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ನಮ್ಮ ಸಂಘಟನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಸಭೆ ಸೇರುವ ಅವಕಾಶವನ್ನು ಮೀಟಿಂಗ್ಗಳಾಗಲಿ, ಪ್ರತಿಭಟನಾ ಹೋರಾಟಗಳನ್ನಾಗಲಿ ಅಥವಾ ಮೆರವಣಿಗೆಗಳನ್ನಾಗಲಿ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಈ ಹಕ್ಕು ಅಂದರೆ ಸಭೆ ಸೇರುವ ಹಕ್ಕು ಮತ್ತು ವಾಕ್ ಸ್ವಾತಂತ್ರ್ಯ, ವಿಚಾರವನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಒಂದಕ್ಕೊಂದು ಪೂರಕವಾಗಿದ್ದವನ್ನೋದು ನೆನಪಿಟ್ಕೊಳ್ಬೇಕು. ನಾವು ಸಭೆ ಸೇರಿದಾಗ ಮಾತಾಡಲೇಬೇಕು. ಸಭೆ ಸೇರುವ ಉದ್ದೇಶವೇ ಅದು. ಈ ಸಭೆಯಲ್ಲಿ ಮಾತನಾಡುವಾಗ ಕೂಡ ಅವುಗಳನ್ನು ಏನು ರೆಸ್ಟ್ರಿಕ್ಷನ್ಸ್ ಹೇಳಿದ್ನಿಲ್ಲ, ರಾಷ್ಟ್ರದ ಏಕತೆ, ಐಕ್ಯತೆ, ನೈತಿಕತೆ, ರಕ್ಷಣೆ, ವ್ಯಕ್ತಿತ್ವ, ಇವುಗಳನ್ನ ಗಮನದಲ್ಲಿಟ್ಕೊಂಡೇ ಮಾತಾಡಬೇಕು. ಇಲ್ಲಿಯೂ ಕೂಡ ನಾವು ಸಭೆ ಸೇರುವುದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಸಂವಿಧಾನ ಹಾಕಿದೆ. ಮೊದಲನೇ ನಿರ್ಬಂಧ ಏನಪ್ಪ ಅಂತಂದರೆ ಸಭೆಯ ಉದ್ದೇಶ ಶಾಂತಿಯುತವಾಗಿರಬೇಕು. ಶಾಂತಿ ಭಂಗ ಮಾಡುವುದಕ್ಕಾಗಿ ಸಭೆ ಸೇರಲಿಕ್ಕೆ ನಿಮಗೆ ಅವಕಾಶ ಇಲ್ಲ. ಇನ್ನು ಎರಡನೇದು ದೋಂಬಿ ಗಲಭೆಗಳಿಗೆ ಅವಕಾಶ ಮಾಡಿಕೊಡಬಾರದು. ಮೂರನೆಯದು ಶಸ್ತ್ರಾಸ್ತ್ರಗಳನ್ನು ಒಯ್ಯಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಮತ್ತೊಂದು ಎಕ್ಸೆಪ್ಷನ್ ಬರ್ತಾ ಇದೆ, ಸಿಖ್ಖರಿಗೆ ಕೃಪಾಣ ಮತ್ತು ಖಡ್ಗಗಳನ್ನು ಒಯ್ಯಲಿಕ್ಕೆ ಅವಕಾಶ ಇದೆ. ಶಸ್ತ್ರರಹಿತವಾಗಿ ಸಭೆ ಸೇರಬೇಕು. ಆಮೇಲೆ ನಿಮ್ಮ ಸಭೆ ಸೇರುವ ಉದ್ದೇಶ ಮತ್ತೆ ರಾಷ್ಟ್ರದ ಏಕತೆ, ಐಕ್ಯತೆ, ಭದ್ರತೆ, ಸಾರ್ವಭೌಮತ್ವಕ್ಕೆ ಧಕ್ಕೆ ತರಕೂಡದು. ಅಂದರೆ ನಮ್ಮ ಬೇಡಿಕೆಗಳನ್ನು, ನಮ್ಮ ಆಶೋತ್ತರಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಭೆಗಳನ್ನು, ಸಮಾರಂಭಗಳನ್ನು, ಹೋರಾಟಗಳನ್ನು, ಪ್ರತಿಭಟನೆಗಳನ್ನು, ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಅದು ನಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಇದೆ. ಆದರೆ ಅದರಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದು ಸಂವಿಧಾನದ 19ನೇ ವಿಧಿ 1ನೇ ಪರಿಚ್ಛೇದ 1ನೇ ಭಾಗ 2B ಪರಿಚ್ಛೇದ. ಇನ್ ಸಿ, ಆರ್ಟಿಕಲ್ 19 ಕ್ಲಾಸ್ 1C, freedom of association and unions. You have freedom of forming associations and unions. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಸಂವಿಧಾನದ 19ನೇ ವಿಧಿ 1ನೇ ಪರಿಚ್ಛೇದ C ಭಾಗದಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ನಮಗೆ ಅವಕಾಶ ಇದೆ. ಅದು ಯುವಕ ಸಂಘ ಇರ್ಬೋದು, ನೌಕರರ ಸಂಘ ಇರ್ಬೋದು, ದಲಿತ ಸಂಘ ಇರ್ಬೋದು, ಕೃಷಿಕ ಸಂಘ ಇರ್ಬೋದು, ಕಾರ್ಮಿಕರ ಸಂಘ ಇರ್ಬೋದು. ಈ ರೀತಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಸಂವಿಧಾನದ 19ನೇ ವಿಧಿ 1ನೇ ಭಾಗ C ಪರಿಚ್ಛೇದ ನಮಗೆ ಅವಕಾಶ ಮಾಡಿಕೊಡ್ತಾ ಇದೆ. ಇದೊಂದು ಕ್ಲಬ್ ಇರ್ಬೋದು, ಕಂಪ್ನಿ ಇರ್ಬೋದು, ಸೊಸೈಟಿ ಇರ್ಬೋದು, ರಾಜಕೀಯ ಪಕ್ಷ ಇರ್ಬೋದು, ಒಂದು ಸಂಘಟನೆ ಇರ್ಬೋದು, ಒಂದು ಏನು ನೀವು ಇದನ್ನು ಕರಿತಿರಲ್ಲ ಸಹಭಾಗಿತ್ವ ಇರ್ಬೋದು, ಒಂದು ಕಾರ್ಮಿಕ ಸಂಘಟನೆ ಇರ್ಬೋದು, ಯಾವುದೇ ಇರ್ಬೋದು. ಈ ರೀತಿ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಇದೆ. ಆದರೆ ದೇಶದ್ರೋಹಿ ಉದ್ದೇಶಗಳಿಗಾಗಿ, ಸಮಾಜದ್ರೋಹಿ ಉದ್ದೇಶಗಳಿಗಾಗಿ ಕಾನೂನು ಬಾಹಿರವಾದ ಸಂಘಟನೆಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ಕೆಲವು ಸಂಘಟನೆಗಳ ಮೇಲೆ ಬ್ಯಾನ್ ಹಾಕಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಯಾವ ಸಂಘಟನೆಗಳನ್ನು ಅಂತ ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ, ಪತ್ರಿಕೆ ಓದ್ತೀರಿ, ನ್ಯೂಸ್ ಕೇಳ್ತೀರಿ. ಈ ರೀತಿ ಕೆಲವು ಸಂಘಟನೆಗಳು ಕಾನೂನು ಬಾಹಿರವಾಗಿದ್ದರೆ, ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಕೊಂಡಿದ್ದರೆ, ಸಮಾಜದ ಸ್ವಾಸ್ಥ್ಯಕ್ಕೆ ವಿರುದ್ಧವಾಗಿದ್ದರೆ ಅಂಥ ಸಂಸ್ಥೆಗಳನ್ನು, ಅಂಥ ಸಂಘಗಳನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ. ಇನ್ನು 19ನೇ ವಿಧಿ 1ನೇ ಪರಿಚ್ಛೇದ 1ನೇ ಭಾಗ D ಪರಿಚ್ಛೇದ, ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂಟ್ ದ ಟೆರಿಟರಿ ಆಫ್ ಇಂಡಿಯಾ. ರಾಷ್ಟ್ರಾದ್ಯಂತ ಸ್ವತಂತ್ರವಾಗಿ ಏನಿದು ಫ್ರೀಯಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪ್ರವಾಸ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ರಾಷ್ಟ್ರಾದ್ಯಂತ ಶಬ್ದ ಯೂಸ್ ಮಾಡಿದ್ದೀವಿ ನಾವು. ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ ಯು ಆರ್ ಫ್ರೀ ಟು ಮೂವ್. ಅದರ ಜೊತೆಗೆ ನಿಮಗೆ ವಿದೇಶಗಳಿಗೆ ಹೋಗಲಿಕ್ಕೂ ಇದು ಅವಕಾಶ ಮಾಡಿಕೊಡ್ತಾ ಇದೆ, ಮತ್ತೆ ಮರಳಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅಂದರೆ ಪ್ರವಾಸ ಸ್ವಾತಂತ್ರ್ಯವನ್ನು ನಿಮಗೆ ಇದು ನೀಡ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆದರೆ ಇಲ್ಲಿಯೂ ಕೂಡ ಒಂದು ರಿಸ್ಟ್ರಿಕ್ಷನ್ ಬರ್ತಾ ಇದೆ.
ಕೋವಿಡ್-19ನಲ್ಲಿ ನೀವು ನೋಡಿದಿರಿ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಕೋವಿಡ್ ಸಾಂಸರ್ಗಿಕ ರೋಗವಾಗಿರೋದ್ರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹಬ್ಬುವುದರಿಂದ ನನಗೆ ರೋಗವಿದ್ದರೆ ನಾನು ಮತ್ತೊಂದು ಪ್ರದೇಶಕ್ಕೆ ಹೋದರೆ ಅಲ್ಲಿ ಹಬ್ಬುತ್ತಾ ಇದೆ ಅನ್ನುವ ಕಾರಣಕ್ಕೆ ನಮ್ಮ ಪ್ರವಾಸದ ಮೇಲೆ ನಿರ್ಬಂಧ ಹೇರಿತ್ತು. ನೀವು ಇಲ್ಲಿ ಪ್ರಶ್ನೆ ಕೇಳ್ಬೋದು, ಸರ್ ಹಂಗಾದ್ರೆ ಕೋವಿಡ್ನಾಗ ನಮಗೆ ಯಾಕೆ ಹೊರಗೆ ಹೋಗೋಕೆ ಕೊಡಲಿಲ್ಲರಿ ಅಂತೇಳಿ. ಇದಕ್ಕೆ ಕಾರಣ ನಿಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯಾಗಬಾರ್ದು. ನಮ್ಮ ಹಕ್ಕುಗಳನ್ನು ಅನುಭವಿಸುವಂತಹ ಸಮಯದಲ್ಲಿ ನಮ್ಮ ಹಕ್ಕುಗಳನ್ನು ಅನುಭವಿಸೋದ್ರಿಂದ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ನಾವು ನೋಡ್ಕೊಳ್ಬೇಕು. ಅದು ಭಾಳ ಇಂಪಾರ್ಟೆಂಟು. ತದನಂತರ ಟು ರಿಸೈಡ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ, ಆರ್ಟಿಕಲ್ 19 ಕ್ಲಾಸ್ 1 ಸೆಕ್ಷನ್ ಇ. ಭಾರತದ ಯಾವುದೇ ಮೂಲೆಯಲ್ಲಿ ವಾಸಿಸುವ ಅಧಿಕಾರ ನನಗಿದೆ. ಉದಾಹರಣೆಗೆ, ಜಯಲಲಿತಾ ಮತ್ತು ರಜನಿಕಾಂತ್ ಕನ್ನಡಿಗರು. ತಮಿಳುನಾಡಿನಲ್ಲಿ ಸೆಟ್ಲ್ ಆಗಿ ಜಯಲಲಿತಾ ಮುಖ್ಯಮಂತ್ರಿ ಆದರು. ರಜನಿಕಾಂತ್ ಇವತ್ತು ತಮಿಳಿನಲ್ಲಿ ಸೂಪರ್ ಸ್ಟಾರ್. ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೀಡಬಹುದು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ವಾಸ ಮಾಡುವಂಥ ಅಧಿಕಾರ ನಿಮಗಿದೆ. ಸಂವಿಧಾನದ 19ನೇ ವಿಧಿ 1ನೇ ಭಾಗ ಈ ಪರಿಚ್ಛೇದ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆದರೆ ಇಲ್ಲಿಯೂ ಕೂಡ ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾಸ್, ನಿರ್ಬಂಧಿತ ಪ್ರದೇಶಗಳಿದ್ದಾವೆ, ಅಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅವು ಆದಿವಾಸಿಗಳಿರುವಂಥ ಪ್ರದೇಶಗಳಿರ್ಬೋದು ಅಥವಾ ನೋಟಿಫೈಡ್ ಏರಿಯಾಸ್ ಇರ್ಬೋದು, ಅಲ್ಲಿ ಅವಕಾಶ ಇಲ್ಲ. ಇನ್ನು 6ನೆಯ ಸ್ವಾತಂತ್ರ್ಯ, ವ್ಯವಹಾರ, ಉದ್ಯೋಗ, ನೌಕರಿ ಮಾಡುವ ಸ್ವಾತಂತ್ರ್ಯ. freedom to practice any profession or to carry on any occupation, trade or business. Article 19 clause 1 section G ಹೋಗ್ಬಿಟ್ಟಿದೆ. ಪ್ರತಿಯೊಬ್ಬ ನಾಗರಿಕನಿಗೆ ಈ ವಿಧಿಯಡಿ ಪ್ರತಿಯೊಬ್ಬ ನಾಗರಿಕನಿಗೆ ತನಗೆ ಸಮರ್ಪಕವಾದ, ತನಗೆ ಸರಿ ಎನಿಸುವ, ತನ್ನ ಅರ್ಹತೆಗೆ ತಕ್ಕದಾದಂಥ ಕೆಲಸವನ್ನು, ಉದ್ಯೋಗವನ್ನು, ವ್ಯವಹಾರವನ್ನು, ವ್ಯವಸಾಯವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಅದನ್ನು ಬಿಡಲಿಕ್ಕೆ, ಬಂದ್ ಮಾಡಲಿಕ್ಕೂ ಅವಕಾಶ ಇದೆ. ಯಾವ ನೌಕರಿ ಮಾಡ್ಬೇಕಂತೀನಿ, ಯಾವ ಕೆಲಸ ಮಾಡ್ಬೇಕಂತೀನಿ, ಯಾವ ಉದ್ಯೋಗ ಮಾಡ್ಬೇಕಂತೀನಿ, ಯಾವ ವ್ಯವಹಾರ ಮಾಡ್ಬೇಕಂತೀನಿ, ಯಾವ ಬಿಸ್ನೆಸ್ ಮಾಡ್ಬೇಕಂತೀನಿ, ಅದಕ್ಕೆ ನನಗೆ ಅವಕಾಶ ಇಲ್ಲಿದೆ. ಆದರೆ ಒಂದೇನು ಬಿಟ್ಕೊಡ್ರಿ, ಕಾನೂನು ಬಾಹಿರವಾದಂಥ ವ್ಯವಹಾರಗಳನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅದ್ರಾಗ ಭಾಳ ಲಾಭ ಐತ್ರಿ ಮಾಡ್ತೇನೆ ಅನ್ನಕ್ಕೆ ಬರೋದಿಲ್ಲ. ಕಾನೂನುಬದ್ಧವಾದ ವ್ಯವಹಾರವನ್ನು, ಉದ್ಯೋಗವನ್ನು, ವ್ಯವಸಾಯವನ್ನು, ಬೇಸಾಯವನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಸಂವಿಧಾನದ 20ನೇ ವಿಧಿ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು. ರಿಮೆಂಬರ್ ಮೈ ಫ್ರೆಂಡ್ಸ್, ಆರ್ಟಿಕಲ್ 20 is very important in our personal life. Don't study article 20 from examination point of view. Study it from personal point of view. Article 20 gives 3 types of personal protection in case of offenses. When you are accused of a crime, there are 3 types of protections under Article 20. You have to study them very seriously. ಸಂವಿಧಾನದ 20ನೇ ವಿಧಿಯನ್ನು ಗಮನ ಕೊಟ್ಟು ಅಧ್ಯಯನ ಮಾಡಬೇಕು. ಈ ಸಂವಿಧಾನದ 20ನೇ ವಿಧಿ ವಿದ್ಯಾರ್ಥಿಗಳಿಗೆ ಜೀವನದುದ್ದಕ್ಕೂ ಉಪಯೋಗವಾಗ್ತಾ ಇದೆ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಸಂವಿಧಾನದ 20ನೇ ವಿಧಿ ನಮ್ಮ ಜೀವನದಲ್ಲಿ ಬಹಳ ಸಮಯದಲ್ಲಿ, ಬಹಳ ಸನ್ನಿವೇಶಗಳಲ್ಲಿ ಮತ್ತು ಪ್ರಸಂಗಗಳಲ್ಲಿ ನಮಗೆ ಉಪಯೋಗಿ ಆಗ್ತಾ ಇದೆ ಅನ್ನೋದು ನೆನಪಿಡು. ಯಾಕಂದರೆ ಇದು ಅಪರಾಧಿಗೆ ನೀಡುವ ಸ್ವಾತಂತ್ರ್ಯ. ನಾವು ಅಪರಾಧವನ್ನು ಮಾಡಿದಂಥ ಸಮಯದಲ್ಲಿ, ಇನ್ನೂ ಅಪರಾಧ ಸಿದ್ಧವಾಗಿರುವುದಿಲ್ಲ ಅಂತಹ ಸಮಯದಲ್ಲಿ, ಅಪರಾಧಿ ಆದಾಗಲ್ಲ, ಅಪರಾಧ ಮಾಡಿದ್ದೀವಿ ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಆರೋಪ ಇರ್ತಾ ಇದೆ. ಇನ್ನು ನಾವು ಆರೋಪಿಯಾಗಿರುವಂಥ ಸಮಯದಲ್ಲಿ ಈ 3 ಅವಕಾಶಗಳು ನಮಗಿದಾವೆ. ಅದು ಯಾವುವು? ಮೊದಲನೆಯದು ಪ್ರೊಟೆಕ್ಷನ್ ಅಗೇನ್ಸ್ಟ್ ಎಕ್ಸ್ ಫ್ಯಾಕ್ಟೋ ಲಾ ಅಂತ ಹೇಳ್ತಾ ಇದ್ದೀವಿ.
ಈ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎಕ್ಸ್ಫ್ಯಾಕ್ಟೋ ಲಾ ಅಂತಂದರೆ ನೋ ಒನ್ ಶಾಲ್ ಬಿ ಅರೆಸ್ಟೆಡ್, no person shall be convicted of any offense except for violation of law in force at the time of commission of the offense. ಅಪರಾಧವನ್ನು ಮಾಡುವಂಥ ಸಮಯದಲ್ಲಿ ಜಾರಿಗೆ ಇರುವ ಕಾನೂನಿನ ಪ್ರಕಾರ ಮಾತ್ರ ನಿಮಗೆ ಶಿಕ್ಷೆ ಕೊಡಬಹುದು. ಒಂದು ಕಾನೂನು ನಾಳೆ ಬರ್ತಾ ಇದೆ ಅಥವಾ ನಿನ್ನೆ ಇತ್ತು ಅನ್ನುವ ಕಾರಣಕ್ಕಾಗಿ ಇವತ್ತಿನ ತಪ್ಪಿಗೆ ಶಿಕ್ಷೆ ಕೊಡತಕ್ಕದ್ದಲ್ಲ. ಉದಾಹರಣೆಗೆ, ನಿಮ್ಮ ಎಮಿಷನ್ ಸರ್ಟಿಫಿಕೇಟ್ ಗೊತ್ತಿದೆ, ಟೂ ವೀಲರ್ಸ್ ಎಮಿಷನ್ ಸರ್ಟಿಫಿಕೇಟ್ ಅಂದ್ರೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಎಮಿಷನ್ ಸರ್ಟಿಫಿಕೇಟ್ ತಗೋಬೇಕು. ಅದಕ್ಕೊಂದು ಏಜೆನ್ಸಿ ಇರ್ತದೆ. ನಿಮ್ಮ ವಾಹನ ಪರಿಸರವನ್ನು ಕಲುಷಿತ ಮಾಡ್ತಾ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಕಾನೂನು, ಆ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ ನಿಮ್ಮ ಗಾಡಿ ಇನ್ಶೂರೆನ್ಸ್ ಕ್ಲೇಮ್ ಆಗಂಗಿಲ್ಲ ಅಂತ ಇವತ್ತೊಂದು ಕಾನೂನು ಮಾಡಿದ್ದಾರೆ. ಆ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ, ಆ ದಾಖಲೆ ಇರಲಿಲ್ಲ ಅಂದರೆ ನಿಮ್ಮ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ, ವೆಹಿಕಲ್ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ, ವಾಹನದ ವಿಮೆ ಕ್ಲೇಮ್ ಆಗೋದಿಲ್ಲ. ಈ ಕಾನೂನು ಇತ್ತೀಚೆಗೆ ಬಂದಿದೆ. 2019ರಲ್ಲಿ ನನ್ನೊಂದು ಆಕ್ಸಿಡೆಂಟ್ ಆಗ್ಯದ, ಅದರ ಕ್ಲೇಮಿಗೆ ನಾನು ಇವತ್ತು ಹೋದರೆ ಇವತ್ತು ಆ ಕಾನೂನನ್ನು ಹತ್ತತಕ್ಕದ್ದಲ್ಲ. ಆಕ್ಸಿಡೆಂಟ್ ಆದದ್ದು ಆವಾಗ ಈ ಕಾನೂನು ಇರಲಿಲ್ಲ. ಇದು ನಿಮಗೆ ಮೊದಲನೇ ರಕ್ಷಣೆ, ಭಾಳ ನೆನಪಿಟ್ಕೊಳ್ಬೇಕು. ಅದರ ಜೊತೆಗೆ ನಿಮ್ಮ ಅಪರಾಧಕ್ಕೆ ಪೂರಕವಾದ ದಂಡವನ್ನು ಹಾಕತಕ್ಕದ್ದು. ಹೆವಿ ಪೆನಾಲ್ಟಿ, ನೋ ಚಾನ್ಸ್ ಫಾರ್ ಹೆವಿ ಪೆನಾಲ್ಟಿ. ಇಟ್ ಈಸ್ ಟು ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಕಮಿಷನ್ ಆಫ್ ಅನ್ ಅಫೆನ್ಸ್. ನೀವೇನು ಅಪರಾಧ ಮಾಡಿದಿರಿ, ನೀವೇನು ತಪ್ಪು ಮಾಡಿದಿರಿ, ಅದಕ್ಕೆ ಪೂರಕವಾಗಿ ದಂಡ ಹಾಕಬೇಕು. ಸಿಕ್ಕಾಪಟ್ಟದಕ್ಕೆ ದಂಡ ಹಾಕಂಗಿಲ್ಲ. ಏನು ಹೆಲ್ಮೆಟ್ ಹಾಕಿಲ್ಲ ಅಂತ 10,000 ಹಾಕಂಗಿಲ್ಲ. ಹೆಲ್ಮೆಟಿಗೆ ಎಷ್ಟಿದೆ? 100 ದಿನ, 500 ದಿನ, 1000 ದಿನ ಅಷ್ಟೇ ಹಾಕಬೇಕು. ನಿಂದು ಇನ್ಶೂರೆನ್ಸ್ ಇಲ್ಲ, ಎಷ್ಟು ದಂಡ ಇದೆಯಾ ಅಷ್ಟೇ ಹಾಕಬೇಕು. 300 ನೋ ಪಾರ್ಕಿಂಗಲ್ಲಿ ಮಾಡಿದೆಯಾ ಅಷ್ಟೇ ಹಾಕಬೇಕು. ಅಂದರೆ ಈ ಮೂಲಕ ನಿಮಗೆ ರಕ್ಷಣೆಯನ್ನು 20ನೇ ವಿಧಿ ನೀಡ್ತಾ ಇದೆ 1ನೇ ಪರಿಚ್ಛೇದದಲ್ಲಿ. ಇನ್ನು 2ನೇ ಪರಿಚ್ಛೇದದಲ್ಲಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಡಬಲ್ ಜಿಯೋಪರಡಿ, ವಿ ಕಾಲ್ ಇಟ್ ಡಬಲ್ ಜಿಯೋಪರಡಿ. No person shall be, Article 20 Clause 2 says, no person shall be prosecuted and punished twice for the same offense. No person shall be trialed and punished twice for the same offense. ಒಂದು ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯ ಮೇಲೆ 2 ಬಾರಿ ಮೊಕದ್ದಮೆಯನ್ನು ಚಲಾಯಿಸುವುದಾಗಲಿ ದಂಡ ಹಾಕುವುದಾಗಲಿ ಮಾಡತಕ್ಕದ್ದಲ್ಲ. ಒಂದು ಅಪರಾಧಕ್ಕೆ ಅವನ ಮೇಲೆ ಒಮ್ಮೆ ಮೊಕದ್ದಮೆ ಹಾಕಿ ಟ್ರಯಲ್ ಮಾಡಬೇಕು. ತಪ್ಪಿತಸ್ಥ ಆಗಿದ್ದರೆ ಶಿಕ್ಷೆ ನೀಡಬೇಕು. ಅದೇ ಅಪರಾಧಕ್ಕೆ ಮತ್ತೊಮ್ಮೆ ಮೊಕದ್ದಮೆ ದಾಖಲಿಸಿ ಮತ್ತೊಮ್ಮೆ ದಂಡ ಹಾಕಲಿಕ್ಕೆ ಅವಕಾಶ ಇಲ್ಲ. ಇದಕ್ಕೆ ನಾವು ಡಬಲ್ ಜಿಯೋಪರಡಿ ಅಂತ ಕರಿತಾ ಇದ್ದೀವಿ. ನೀವು ಒಂದು ತಪ್ಪಿಗೆ ಒಮ್ಮೆ ಶಿಕ್ಷೆಯನ್ನು ನೀಡಿದ್ದರೆ ಮುಂದೆ ಆ ತಪ್ಪಿಗೆ ನಿಮಗೆ ಮತ್ತೊಮ್ಮೆ ಶಿಕ್ಷೆ ಆಗೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದು ಭಾಳಷ್ಟು ಮಂದಿ ಗೊತ್ತಿಲ್ಲ. ನೀವು ಪ್ರವಾಸಕ್ಕೆ ಹೋಗ್ತೀರಿ, ನಿಮ್ಮ ಹತ್ರ ವಾಹನ ಇದೆ, ನಿಮ್ಮ ವಾಹನದಲ್ಲಿ ಏನೋ ಒಂದು ಸರ್ಟಿಫಿಕೇಟ್ ಇಲ್ಲ, ಅದಕ್ಕೆ ನೀವು ಬೇರೆ ರಾಜ್ಯದಲ್ಲಿ ಹೋದಾಗ ನಿಮ್ಗೆ ಇಮಿಡಿಯೇಟ್ ಅದಕ್ಕೆ ದಂಡ ಹಾಕ್ತಾರೆ. ಅಲ್ಲಿಯ ರಾಜ್ಯದ ಪ್ರಕಾರ ದಂಡ ಹಾಕ್ತಾರೆ, ಅವ್ರು ಒಂದು ಸಿಟ್ಟು ಕೊಡ್ತಾರೆ. ಮುಂದೆ ಮತ್ತೊಬ್ಬರು ಪೊಲೀಸ್ ಸ್ಟೇಷನ್ದಾಗ ಹಿಡಿದ್ರಂದರೆ ಆ ವಿಷಯ ತೆಗೆದು ನಿಮ್ಗೆ ಇದಿಲ್ಲ ದಂಡ ಹಾಕ್ತೀವಿ ಅಂತಂದರೆ ಆ ರಿಸೀಟ್ ತೋರಿಸಿದ್ರೆ ನಿಮ್ಮನ್ನು ಹಂಗೆ ಬಿಡ್ತಾರೆ. ಅಲ್ಲಿ ಮತ್ತೆ ನೀವು ದಂಡ ಕಟ್ಟಬೇಕಾಗಿಲ್ಲ. ನಾನು ಸಾಮಾನ್ಯ ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಕ್ಲಾಸ್ನಲ್ಲಾದರೆ ಬೇರೆ ಉದಾಹರಣೆಗಳನ್ನ ಕೊಡ್ಬೋದಿತ್ತು. ಇಲ್ಲಿ ಸ್ವಲ್ಪ ನನ್ನ ಮೇಲೆ ರಿಸ್ಟ್ರಿಕ್ಷನ್ ನಾನು ಹಾಕೋಬೇಕಾಗ್ತದೆ, ಅನಿವಾರ್ಯ. ಕ್ಲಾಸ್ನಲ್ಲಿ ಹೇಳುವಷ್ಟು ಸ್ವತಂತ್ರವಾಗಿ ಹೇಳುವ ಸ್ವಾತಂತ್ರ್ಯ ನನಗಿಲ್ಲ. ಒಂದು ಅಪರಾಧಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ 2 ಬಾರಿ ಮೊಕದ್ದಮೆಯನ್ನು ದಾಖಲಿಸುವಂತಿಲ್ಲ, ಅವನಿಗೆ ಶಿಕ್ಷೆಯನ್ನು ನೀಡುವಂತೆಯೂ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಇನ್ನು ಇದರಲ್ಲಿ 3ನೇ ಅಂಶ ಬರ್ತಾ ಇದೆ, ಪ್ರೊಹಿಬಿಷನ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮೇಷನ್. ಇದೇನು ಹೇಳ್ತಾ ಇದೆ ಅಂತಂದರೆ, no person accused of any offense shall be compelled to be a witness against himself. No person accused of any offense shall be compelled to be a witness against himself.
ನನ್ನ ವಿರುದ್ಧ ನಾನೇ ಸಾಕ್ಷಿ ಹೇಳುವಂತಿಲ್ಲ, ನೀನು ಸಾಕ್ಷಿ ಹೇಳುವಂತೆ ನಿನ್ನ ಮೇಲೆ ಒತ್ತಡವನ್ನು ಹೇರುವಂತಿಲ್ಲ, ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವಂಥ ಪೊಲೀಸರಾಗಲಿ ವ್ಯವಸ್ಥೆಯಾಗಲಿ ನಿನ್ನ ಮೇಲೆ ಒತ್ತಾಯವನ್ನು ಮಾಡತಕ್ಕದ್ದಲ್ಲ, ಆ ಒತ್ತಾಯಕ್ಕೆ ಮಣಿದು ನೀನು ಹೇಳಿಕೆ ನೀಡತಕ್ಕದ್ದಲ್ಲ. ಆ ರೀತಿ ನೀನು ಒತ್ತಾಯಕ್ಕೆ ಮಣಿದು ಹೇಳಿಕೆಯನ್ನು ನೀಡಿದ್ದರೆ ಆ ಹೇಳಿಕೆ ನ್ಯಾಯಾಲಯದಲ್ಲಿ ನಿಲ್ಲುವುದಿಲ್ಲ, ಅದನ್ನು ನೆನಪಿಟ್ಕೊಳ್ಬೇಕು. ಅಂಥ ಹೇಳಿಕೆ ನೀವು ಕೊಟ್ಟಿದ್ರೆ ಪೊಲೀಸರು ಅಥವಾ ವ್ಯವಸ್ಥೆಯ ಒತ್ತಡಕ್ಕೆ ಮಣಿದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ, ನೀನು ಈ ರೀತಿ ಹೇಳಿಕೆ ಕೊಟ್ಟಿದ್ದೀವಿ ಸರಿ ಏನಪ್ಪ, ಒಪ್ಕೊಳ್ತೀಯನಪ್ಪ ಅಂತ ಕೇಳಿದಾಗ, ಇಲ್ಲ ಸರ್ ನಾನು ಹೆದರಿಕೆಗೆ ಅಥವಾ ಒತ್ತಡಕ್ಕೆ ಒಳಗಾಗಿ ಕೊಟ್ಟಿದ್ದೀನಿ ಅಂತಂದರೆ ನಿಮ್ಮ ಸ್ಟೇಟ್ಮೆಂಟ್ ಕ್ಯಾನ್ಸಲ್ ಆಗ್ತಾ ಇದೆ. ಯಾಕೆಂದರೆ ಸಂವಿಧಾನದ 20ನೇ ವಿಧಿ 3ನೇ ಭಾಗ ನಿಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಇದು ನಿಮ್ಗೆ ಗೊತ್ತಿರಬೇಕು. ಯಾರಾದರೂ ನಿಮ್ಮ ಮೇಲೆ ಒತ್ತಡ ಹಾಕಿದರೆ ಸಾಕ್ಷಿ ಹೇಳಲಿಕ್ಕೆ ನಿರಾಕರಣೆ ಮಾಡಿರಿ. ಆದರೆ ನಿಮಗೆ ಜೀವ ಭಯ ಅಥವಾ ಏನಾದರೂ ಇದ್ದರೆ ಬರೆದು ಕೊಟ್ಟುಬಿಡಿ. ಆದರೆ ಟೆರರಿಸ್ಟ್ ಆ್ಯಕ್ಟಿವಿಟಿಗೆ ಈ ಕಾನೂನು ಅನ್ವಯ ಆಗೋದಿಲ್ಲ, ನನಗೆ ನೆನಪಿಟ್ಕೊಳ್ಬೇಕು. ಸಾಮಾನ್ಯ ಅಪರಾಧಗಳಿಗೆ ಈ ಕಾನೂನು ಅನ್ವಯವಾಗ್ತಾ ಇದೆ. ಸಾಮಾನ್ಯ ಅಪರಾಧಗಳಿಗೆ ಪೊಲೀಸರು ನಿಮ್ಮ ಮೇಲೆ ಒತ್ತಡ ಹೇರಿ ಬರೆದು ಕೊಡಿ ಅಂತ ಹೇಳಿದರೆ ಸರಳವಾಗಿ ಬರೆದು ಕೊಟ್ಬಿಡಿ. ಆಮೇಲೆ ನ್ಯಾಯಾಲಯ ನಿಮ್ಗೆ ಕೇಳ್ತಾ ಇದೆ, ನೀನು ಬರೆದು ಕೊಟ್ಟಿದ್ದು ಸರಿ ಏನಪ್ಪ ಅಂತೇಳಿ. ಅವಾಗ ಇಲ್ಲ ಸರ್ ನಾನು ಒತ್ತಾಯದಿಂದ ಬರೆದು ಕೊಟ್ಟಿದ್ದೀನಿ, ಪೊಲೀಸರ ಹೆದರಿಕೆಗೆ ಬರೆದು ಕೊಟ್ಟಿದ್ದೀನಿ ಅಂತಂದರೆ ನಿಮ್ಮ ಸ್ಟೇಟ್ಮೆಂಟ್ ರದ್ದಾಗ್ತಾ ಇದೆ. ಇದನ್ನು ನೆನಪಿಟ್ಕೊಳ್ಳಿ. ಇದು ಸಂವಿಧಾನದ 20ನೇ ವಿಧಿ ಇಲ್ಲಿ ಮುಗಿತಾ ಇದೆ. ಇನ್ನು 21ನೇ ವಿಧಿ, ಇದು ಒಂದೇ ಲೈನ್ ಇದೆ, ಬಹಳ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ. No person shall be deprived of his personal life or personal liberty except according to the procedure established by law. ಮುಗಿತಿಲ್ಲಿಗಿದು. ಯಾವುದೇ ವ್ಯಕ್ತಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಕಾನೂನಿನ ಪ್ರಕಾರ ಹೊರತುಪಡಿಸಿ ನಿರಾಕರಣೆ ಮಾಡತಕ್ಕದ್ದಲ್ಲ. ಅಂದರೆ ನಿಮಗೆ ಸ್ವಾತಂತ್ರ್ಯವನ್ನು ಜೀವವನ್ನು ನಿರಾಕರಿಸತಕ್ಕದ್ದಲ್ಲ. ನಿಮಗೆ ಜೀವಿಸುವ ಹಕ್ಕಿದೆ, ನಿಮಗೆ ಸ್ವಾತಂತ್ರ್ಯದ ಹಕ್ಕಿದೆ, ಇಷ್ಟೇ ಹೇಳ್ತಾ ಇದೆ. ಕಾನೂನಿನ ಪ್ರಕಾರ ನೀವು ತಪ್ಪು ಮಾಡಿದರೆ ನಿಮಗೆ ಹಕ್ಕುಗಳಿಗೆ ತೊಂದರೆ ಬರ್ತಾ ಇದೆ ಅಷ್ಟೇ. ಆದರೆ ಇದು ನನ್ನ ದೈಹಿಕ ಸ್ವಾತಂತ್ರ್ಯದ ಬಗ್ಗೆ ಬರ್ತಾ ಇದೆ, ನನ್ನ ಬಂಧನದ ಸ್ವಾತಂತ್ರ್ಯಕ್ಕೆ ಸಂಬಂಧಪಡ್ತಾ ಇದೆ, ನನ್ನ ಮೇಲೆ ಸುಳ್ಳು ಮೊಕದ್ದಮೆ ಹಾಕುವ ವಿಷಯಕ್ಕೆ ಬರ್ತಾ ಇದೆ, ನನ್ನನ್ನು ವಿನಾಕಾರಣ ಅರೆಸ್ಟ್ ಮಾಡುವುದು, ಯಾವುದೇ ಕಾರಣವಿಲ್ಲದೆ ನನ್ನನ್ನು ಬಂಧಿಸುವುದು, ಇವೆಲ್ಲಕ್ಕೂ ಸಂಬಂಧ ಬರ್ತಾ ಇದೆ. ಇದನ್ನು ನೆನಪಿಟ್ಕೊಳ್ಳಿ. ಯಾಕೆಂದರೆ ಬಂಧಿಸಿದಾಗ ನಿಮ್ಮ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ. ನಿಮ್ಮ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿದಾಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸ್ವಾತಂತ್ರ್ಯದ ತೇಜೋವಧಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸಂವಿಧಾನದ 21ನೇ ವಿಧಿ ನಿಮಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡ್ತಾ ಇದೆ. ಇದರಲ್ಲಿ ಇನ್ನೂ ಒಂದಿಷ್ಟು ಅಂಶಗಳು ಬರ್ತಾ ಇದ್ದಾವೆ. ಯಾವ್ಯಾವು? ವಿದೇಶಗಳಿಗೆ ಹೋಗ್ಲಿಕ್ಕೆ ಹಕ್ಕಿದೆ, ಗೌರವಯುತವಾದ ಜೀವನವನ್ನು ಸಾಗಿಸುವ ಹಕ್ಕಿದೆ, ಜೀವನೋಪಾಯವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ, ಸೂರು ಆಶ್ರಯ ಮನೆಯನ್ನು ಹೊಂದುವ ಹಕ್ಕಿದೆ, ಖಾಸಗಿತನದ ಹಕ್ಕಿದೆ, ರೈಟ್ ಟು ಪ್ರೈವಸಿ ಖಾಸಗಿತನದ ಹಕ್ಕಿದೆ, ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯದ ಹಕ್ಕಿದೆ, ಶಿಕ್ಷಣದ ಹಕ್ಕಿದೆ. ಆರ್ಟಿಕಲ್ 21 ಕ್ಲಾಸ್ 1 ಸೆಕ್ಷನ್ ಎ 21A ಅಂತ ಹೇಳ್ತೀವಿ. 21A ನಲ್ಲಿ 14 ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಲೇಬೇಕು. ನೀಡದೇ ಹೋದರೆ ಅವ್ರ ತಂದೆಯ ತಾಯಿಗೆ ಶಿಕ್ಷೆ ಆಗ್ತಾ ಇದೆ. ಶಿಕ್ಷಣದ ಹಕ್ಕಿಲ್ಲಿ ಬರ್ತಾ ಇದೆ ನಿಮಗೆ. ಫ್ರೀ ಲೀಗಲ್ ಅಸಿಸ್ಟೆನ್ಸ್, ಉಚಿತ ಕಾನೂನು ಸಲಹೆಯನ್ನು ಪಡೆಯುವ ಹಕ್ಕಿದೆ. ರೈಟ್ ಅಗೇನ್ಸ್ಟ್ ಸಾಲಿಟರಿ ಕನ್ಫೈನ್ಮೆಂಟ್, ಒಬ್ಬ ವ್ಯಕ್ತಿಯನ್ನು ಜೈಲಿನಲ್ಲಿರೋದು ಮಾನಸಿಕ ತುಮ್ಮಲಕ್ಕೆ ಒಳಗಾಗ್ತಾ ಇದ್ರೆ ಅದರ ವಿರುದ್ಧ ಕೂಡ ನಿಮ್ಗೆ ಹಾಕಿದೆ ಜೈಲಿನಲ್ಲಿದ್ದಾಗ. ರೈಟ್ ಟು ಸ್ಪೀಡಿ ಟ್ರಯಲ್, ನಮ್ಮ ಮೊಕದ್ದಮೆಯನ್ನು ಬೇಗ ಮುಗಿಸಿಕೊಳ್ಳುವ ಹಕ್ಕು ನಮಗಿದೆ. ಬೇಡಿ ಹಾಕಿಸಿಕೊಳ್ಳದೇ ಇರುವ ಹಕ್ಕಿದೆ. ಅಮಾನವೀಯವಾಗಿ ನಡೆಸಿಕೊಳ್ಳುವುದರ ವಿರುದ್ಧ ನಮಗೆ ರಕ್ಷಣೆ ಇದೆ. ಶಿಕ್ಷೆಯನ್ನು ವಿಳಂಬವಾಗಿ ನೀಡುವುದರಿಂದ ತಪ್ಪಿಸಿಕೊಳ್ಳುವ ಹಕ್ಕಿದೆ. ಕಾನೂನಿಗೆ ವಿರುದ್ಧವಾಗಿ ಬಂಧನದಿಂದ ತಪ್ಪಿಸಿಕೊಳ್ಳುವ ಹಕ್ಕಿದೆ.
ಬಂಧನದಲ್ಲಿದ್ದಾಗ ಹಿಂಸೆಯನ್ನು ನೀಡುವುದರಿಂದ ನಮಗೆ ರಕ್ಷಣೆ ಇದೆ. ಮಿತ್ರರೇ, ಇಲ್ಲಿ ಬಹಳಷ್ಟು ಪೂರಕವಾದ ಅಂಶಗಳು ನಮ್ಗೆ ಬರ್ತಾ ಇದೆ. ಶುದ್ಧ ನೀರಿನ ಹಕ್ಕಿದೆ, ನಮಗೆ ಶುದ್ಧ ಗಾಳಿಯ ಹಕ್ಕಿದೆ, ಪರಿಸರದ ಹಕ್ಕಿದೆ, ಆರೋಗ್ಯದ ಹಕ್ಕಿದೆ, ವೈದ್ಯಕೀಯ ಸೌಲಭ್ಯವನ್ನು ಪಡೆಯುವ ಹಕ್ಕಿದೆ, ಕಾನೂನು ಸಲಹೆಯನ್ನು ಉಚಿತವಾಗಿ ಪಡೆಯುವ ಹಕ್ಕಿದೆ, ಶಿಕ್ಷಣವನ್ನು ಪಡೆಯುವ ಹಕ್ಕಿದೆ, ನನ್ನ ಖಾಸಗಿ ಜೀವನದ ಹಕ್ಕಿದೆ, ವಿದೇಶಕ್ಕೆ ಹೋಗುವ ಹಕ್ಕಿದೆ, ಆಶ್ರಯವನ್ನು ಹೊಂದುವ ಹಕ್ಕಿದೆ. ಇಲ್ಲಿ ಬಹಳಷ್ಟು ಹಕ್ಕುಗಳು ಬರ್ತಾ ಇದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಒಂದು ಜಜ್ಮೆಂಟ್ ಬರ್ತಾ ಇದೆ. ನಿಮಗೆ ಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಆ ಜಜ್ಮೆಂಟ್ ಬಗ್ಗೆ ಡೀಟೇಲ್ ಹೇಳೋದಿಲ್ಲ. ಯಾರನ್ನಾದರೂ ನೀವು ಆಸ್ಪತ್ರೆಗೆ ಒಯ್ದರೆ, ಅಡ್ಮಿಟ್ ಮಾಡಲಿಕ್ಕೆ ಹೋದರೆ, ಆಸ್ಪತ್ರೆಯಲ್ಲಿ ಕೆಲವು ಪ್ರೊಸೀಜರ್ ಇರ್ತಾ ಇದ್ದಾವೆ. ಕೇಸ್ ಪೇಪರ್ ಮಾಡಬೇಕು, ಡಿಪಾಸಿಟ್ ಕಟ್ಟಬೇಕು, ಅದು ಆತ್ಮಹತ್ಯೆಯೋ ಆಕ್ಸಿಡೆಂಟ್ ಆಗಿದ್ದರೆ ಪೊಲೀಸರು ಬರಬೇಕು, ಪಂಚನಾಮ ಆಗಬೇಕು, ಇದೆಲ್ಲ ಆಗ್ತಾಯಿದೆ. ಅದೆಲ್ಲ ಆಗೋದಷ್ಟೊತ್ತಿಗೆ ಆ ವ್ಯಕ್ತಿಯ ಪ್ರಾಣಪಕ್ಷ ಹಾರಿ ಹೋಗ್ಬೋದು. ಆ ಕಾರಣಕ್ಕಾಗಿ ಸಂವಿಧಾನದ 21ನೇ ವಿಧಿಯ ಪ್ರಕಾರ ಇವತ್ತು ಒಬ್ಬ ವ್ಯಕ್ತಿಯನ್ನು ಆಸ್ಪತ್ರೆಗೆ ಒಯ್ದರೆ, ಕೇಸ್ ಸೀರಿಯಸ್ ಇದ್ದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ವೈದ್ಯಕೀಯ ಸೌಲಭ್ಯವನ್ನು ತತ್ಕ್ಷಣ ಪ್ರಾರಂಭಿಸಬೇಕು. ತದನಂತರ ಪ್ರೊಸೀಜರ್, ನೀವು ಕೇಸ್ ಪೇಪರ್ ಮಾಡೋದು, ಡಿಪಾಸಿಟ್ ಮಾಡೋದು, ಪೊಲೀಸ್ ಕಂಪ್ಲೇಂಟ್ ಮಾಡೋದು, ಅದೆಲ್ಲ ಆಮೇಲೆ. ಆದರೆ ಮೊದಲೇ ಇದನ್ನು ಮಾಡಿ ಆಮೇಲೆ ಪೇಷಂಟ್ ಒಳಗೆ ತೊಗೊಂಬರ್ರಿ ಅಂತ ಹೇಳಕ್ಕೆ ಬರೋದಿಲ್ಲ. ಮತ್ತು ಇದನ್ನು ನೀವು ಕೋವಿಡ್ಗೆ ಅನ್ವಯ ಮಾಡಿಬಿಡ್ರಿ. ಕೋವಿಡ್ ಈಸ್ ಎ ಡಿಫ್ರೆಂಟ್ ಕೇಸ್. ಓಕೆನಾ? ಸಂವಿಧಾನದ 22ನೇ ವಿಧಿ, ಇಟ್ ಡೀಲ್ಸ್ ವಿತ್ safeguard against arbitrary arrest and detention. Article 22 deals with safeguard against arbitrary arrest and detention. ಈ 22ನೇ ವಿಧಿಯ ಮೂಲ ಉದ್ದೇಶ ಏನಪ್ಪ ಅಂತಂದರೆ, 100 ಜನ ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವ ಉದ್ದೇಶದಿಂದ. ಏನು ಇನೋಸೆಂಟ್ ಅಂತ ಕರಿತೀವಿ, ಇನೋಸೆಂಟ್ ಜನ ಅಂತ ಹೇಳ್ತೀವಲ್ಲ, ಅಂಥವರಿಗೆ ಶಿಕ್ಷೆ ಆಗಬಾರ್ದು. ತಪ್ಪು ಮಾಡದೇ ಇದ್ದವರಿಗೆ ಶಿಕ್ಷೆ ಆಗಬಾರ್ದು. ಪ್ರಾಮಾಣಿಕರಿಗೆ ಶಿಕ್ಷೆ ಆಗಬಾರದು. ತಪ್ಪಿತಸ್ಥಲ್ಲದವರು ಯಾತನೆ ಅನುಭವಿಸಬಾರದು ಅನ್ನುವ ಕಾರಣಕ್ಕಾಗಿ ಈ ವಿಧಿಯನ್ನು ಇಲ್ಲಿ ಸೇರಿಸಿದ್ದಾರೆ. ಈ ವಿಧಿಯಲ್ಲಿ ನಿಮಗೆ ಕೆಲವು ರಕ್ಷಣೆಗಳು ಸಿಗ್ತಾ ಇದ್ದಾವೆ. ಈ ವಿಧಿಯಡಿಯಲ್ಲಿ ನಿಮಗೆ ಕೆಲವು ರಕ್ಷಣೆಗಳು ಸಿಗ್ತಾ ಇದ್ದಾವೆ. ಮೊದಲನೇದು, ನಿಮಗೆ ಇಲ್ಲಿ 4 ರಕ್ಷಣೆಗಳು ಸಿಗ್ತಾ ಇದ್ದಾವೆ. ಈ ವಿಧಿಯಡಿಯಲ್ಲಿ ಸೆಕ್ಷನ್ 1ನಲ್ಲಿ 4 ರಕ್ಷಣೆಗಳು ಸಿಗ್ತಾ ಇದ್ದಾವೆ. ಮೊದಲನೇದು, ಯಾವ ಕಾರಣಕ್ಕೆ ನಿಮ್ಮನ್ನು ಬಂಧಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಬೇಕು. ರೈಟ್ ಟು ಬಿ ಇನ್ಫಾರ್ಮ್ ಆಫ್ ದ ಗ್ರೌಂಡ್ಸ್ ಆಫ್ ಈಸ್ ಅರೆಸ್ಟ್. ಯಾವ ಕಾರಣಕ್ಕೆ ನಿಮ್ಮನ್ನು ಬಂಧಿಸ್ತಾ ಇದ್ದಾರೆ ಅನ್ನೋದನ್ನು ತಿಳಿಸತಕ್ಕದ್ದು. ಇದು ಉಗ್ರವಾದಿ ಕಾಯ್ದೆ ಇದ್ದರೆ ಅನ್ವಯವಾಗುವುದಿಲ್ಲ. ಮೀಸಾಪೂಟ ಅಂತೇನು ಬರ್ತಾವೆ, ಅನ್ವಯವಾಗುವುದಿಲ್ಲ. ಎರಡನೇದು, ನಿಮ್ಮ ಲಾಯರನ್ನು, ನಿಮ್ಮ ವಕೀಲರನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡತಕ್ಕದ್ದು. ಇಲ್ಲಿ ಮೂರನೆಯದು, ಸಮೀಪದ ನ್ಯಾಯಾಲಯದಲ್ಲಿ 24 ಗಂಟೆಗಳವರೆಗಾಗಿ ನಿಮ್ಮನ್ನು ಒಯ್ದು ನಿಲ್ಲಿಸುವುದು, ನಿಮ್ಮನ್ನು ಪ್ರದರ್ಶಿಸುವುದು ಅಂತ ಹೇಳ್ಬೋದು. ನಿಮ್ಮನ್ನು ನ್ಯಾಯಾಲಯದ ಮುಂದೆ ನಿಲ್ಲಿಸಿ ನಿಮ್ಮ ತಪ್ಪನ್ನು ಅವ್ರು ಹೇಳಿದಾಗ ನಿಮ್ಮದು ತಪ್ಪು ಅನಿಸಿದ್ರೆ ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿನೋ ಪೊಲೀಸ್ ಕಸ್ಟಡಿ, ನ್ಯಾಯಾಂಗ ಬಂಧನೋ ಪೊಲೀಸ್ ಬಂಧನೋ ಅಂತ ಕೊಡ್ತಾರೆ. ಅದು ಮುಂದುವರಿತಾ ಇದೆ. ಇಲ್ಲದೆ ಹೋದರೆ ಅವನೇನು ತಪ್ಪು ಮಾಡಿಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ ಬಿಟ್ಟು ಬಿಡಬೇಕು. 24 ತಾಸು ಒಳಗಾಗಿನೇ ಬಿಡಬೇಕು. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ, ನಿಮ್ಮನ್ನು ಯಾವಾಗಲಾದರೂ ಬಂಧನ ಮಾಡಿದರೆ ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಪರಿಚಯದವರು ಬಂಧನ ಆದ ತಕ್ಷಣ ಪೊಲೀಸರಿಂದ ಒಂದು ಕೌಂಟರ್ ಸೈನ್ ಇಸ್ಕೋಬೇಕು, ಅಕ್ನಾಲೇಜ್ಮೆಂಟ್ ಇಸ್ಕೋಬೇಕು. ಆ ಅಕ್ನಾಲೇಜ್ಮೆಂಟ್ ಹೆಂಗಿರ್ತದೆ ಅಂದರೆ, ನನ್ನ ಹೆಸರು ಬಿ ಜಿ ಪಾಟ್ಲನವರು, ವಯಸ್ಸು ಸುಮಾರು ಇಷ್ಟು, ಅವ್ರದ್ದು ಹಿಂಗೆ ಆಕಾರದೆ ಅಂತೆಲ್ಲ ಬರೀತಾರೆ. ಇಷ್ಟನೇ ತಾರೀಕಿಗೆ ಇಂಥ ಸ್ಥಳದಿಂದ ಇವರನ್ನು ಬಂಧಿಸಿದ್ದೀವಿ, ಟೈಮನ್ನು ಹಾಕಿರ್ತಾರೆ. ಅದು ಭಾಳ ಇಂಪಾರ್ಟೆಂಟು. ನಿಮ್ಮದಂಥ ಅಕ್ನಾಲೇಜ್ಮೆಂಟ್ ಕೊಡದೆ ನಿಮ್ಮನ್ನು ಪೊಲೀಸ್ ಸ್ಟೇಷನ್ನಲ್ಲಿಟ್ಟರೆ ಅದು ಅನ್ಲಾಫುಲ್ ಅರೆಸ್ಟ್, ಕಾನೂನು ಬಾಹಿರ ಬಂಧನ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಆ ಅಕ್ನಾಲೇಜ್ಮೆಂಟ್ ತೊಗೊಳ್ಬೇಕು, ಅದು ಭಾಳ ಇಂಪಾರ್ಟೆಂಟು. ಅದು ತೊಗೊಂಡು 24 ಅದರಲ್ಲಿ ರೆಕಾರ್ಡ್ ಆದ 24 ಗಂಟೆ ಒಳಗಾಗಿ ನಿಮ್ಮನ್ನು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಸಲ ಪೊಲೀಸರು ಭಾಳ ಜಾಣತನ ಮಾಡ್ತಾರೆ. ಶುಕ್ರವಾರ ಸಂಜೆ ಅರೆಸ್ಟ್ ಮಾಡ್ತಾರೆ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇರ್ತದೆ, ಸಂಡೇ ಹಾಲಿಡೇ ಇರ್ತದೆ, ಮಂಡೇನೂ ಒಂದೇನೋ ಹಾಲಿಡೇ ಬರ್ತದೆ. ಅಂದರೆ 3 ದಿನ ನೀವು ಪೊಲೀಸ್ ಸ್ಟೇಷನ್ನಲ್ಲೇ ಕೊಳೆಯಬೇಕಾಗ್ತಾ ಇದೆ.
ಸಾಮಾನ್ಯ ದಿನಗಳಾದರೆ ಮಾರನೇ ದಿನ ಕಡ್ಡಾಯವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ಅದರ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅದರ ಅಡಿ ಅದು ಪೂಟಾ, ಫೇಮಾ, ಟಾಡಾ, ಮೀಸಾ, ಫೆರಾ ಇಂಥ ಕಾನೂನುಗಳಿದ್ದಾವೆ. ಈ ಕಾನೂನಿನಡಿ ನಿಮಗೆ ರಕ್ಷಣೆ ಇಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದಕ್ಕಿಂತ ಡಿಟೇಲು ನನ್ನ ಪ್ರಕಾರ ಅವಶ್ಯಕ ಇಲ್ಲ. ನೀವು ಯಾವಾಗ ಲಾ ಸ್ಟೂಡೆಂಟ್ ಆಗ್ತಾ ಇದ್ದೀರಿ ಅಥವಾ ಯಾವಾಗ MA ಪೊಲಿಟಿಕಲ್ ಸೈನ್ಸ್ ಅಧ್ಯಯನ ಮಾಡ್ತೀರಿ ಆವಾಗ ಇದು ನಿಮಗೆ ಡಿಟೇಲ್ ಬರ್ತಾ ಇದೆ. ಇಷ್ಟನ್ನು ಇವತ್ತು ತಿಳಿದುಕೊಳ್ಳಿ, ಇದರ ಮೇಲೆ ನೋಟ್ಸ್ ಮಾಡಿಕೊಳ್ಳಿ. ಶುಭವಾಗಲಿ. ಎಲ್ರಿಗೂ ವಂದನೆಗಳು.